ನೋಡು ತಲೆನ ಒಂದಿಷ್ಟು ಎಣ್ಣೆ ಹಾಕಿ ತಲೆ ಬಾಚ್ಕೊಳ್ಳಲ್ಲ ಅಂತಿ ಎಷ್ಟು ಸಿಕ್ಕಾಕುತ್ತದೆ. ಅಯ್ಯೋ ಅವ್ವ, ನೀನು ಬಂದ್ಮೇಕೆ ಒಂದಷ್ಟು ಪುರ್ಸೊತ್ತು ಅಂತ ಕಂಡಿರೋದು. ಸಾಕಾಗೋಗಿತ್ತು ಒಬ್ಳೇ ಕೆಲಸ ಮಾಡಿ. ಅಲ್ಲಿದ್ದಾಗ ಅತ್ತಮ್ಮನೆ ಹಚ್ತಾ ಇದ್ರು ತಗೋ. ಹೌದು ಕಣವ, ನೀನು ನನಗೆ ಹಚ್ಚಿದಂಗೆ ಪೂರ್ಣ ಎತ್ಕೆಗೂ ಹಚ್ತೀಯೇ, ಪುಟ್ಟಿಗೂ ನೀನೇ ಹಚ್ಚದೆ? ಹ್ಞೂ, ಇಬ್ರಿಗೂ ಹಚ್ತೀನಿ. ಯವ್ವ ಹಂಗಾರೆ ನೀನು ಎಷ್ಟು ಒಳ್ಳೆಯವಳು. ಸೊಸೆಗೂ ಮಗಳಂಗೆ ಹಚ್ತೀಯೇ? ಇದೇನು ತಾಯಿ ಕಾಣ್ದಂಗೆ ಕೇಳ್ತಿ? ಅವಳು ಮದುವೆಗಿಂದ ಹಚ್ತೀನಿ, ನೋಡಿಲ್ವೇ ನೀನು? ಅವ್ರ ಅವ್ನ ಮನೆಗೆ ಇದ್ದಾಗ ಅವ್ರವ್ವ ಹಚ್ಚೋಳು, ಈಗ ನಮ್ಮ ಮನೆಗೆ ಬಂದವ್ರವ್ವ ಹಚ್ಚಕತ್ತೆ. ಇಲ್ಲಿದ್ದಾಗ ಹಚ್ಚು ಅಂತಾಳೆ, ನಾನು ಹಚ್ತೀನಿ. ಯವ್ವ ನೀನು ಹೇಳೋದು ದಿಟ. ನೀನು ಹೇಳ್ದಂಗೆ ಅವ್ರವ್ನ ಮನೆಗಿದ್ದಾಗ ಅವ್ರವ್ವ ಹಚ್ತಾರೆ, ಅವ್ರವ್ನ ಮನೆ ಬಿಟ್ಟು ಬಂದ್ಮೇಕೆ ನೀನು ಹಚ್ತಿ. ಹಂಗೆ ಅವ್ರವ್ನ ಮನೇಲಿದ್ದಾಗ ಏನಾರು ಒಂದು ತಪ್ಪು ಮಾಡಿದರೆ ಅವ್ರವ್ವ ಅದನ್ನು ಸಾಧಿಸ್ತಿರ್ಲಿಲ್ಲ ಅಲ್ವೇ? ಯಾವ ತಾಯಿ ತಾನೇ ಮಗಳು ಮಾಡಿದ್ದನ್ನು ಸಾಧಿಸ್ಕೊಂಡು ಕುತ್ಕೋತಾಳವ? ಹ್ಞೂ, ನೀನು ನನ್ನ ಹಂಗೆ ಅಲ್ವೇ? ಈಗ ನೋಡು, ಎಣ್ಣೆ ಹಾಕ್ತಲೆ ಬಸ್ತಿ. ಈಗ ನಾನು ಮದುವೆ ಮುಂಚೆಲಾಗಲಿ ಮದುವೆ ಆದಬೇಕಾಗಲಿ ಏನಾರು ಒಂದು ತಪ್ಪು ಮಾಡಿರ್ತೀನಿ, ಎಲ್ಲ ಸಹಿಸ್ಕೊತಿ ಅಲ್ವೇ? ಹ್ಞೂ ಕಡಿವಾ, ಅವರವ್ವ ಅವ್ರ ಮಗಳನ್ನ ಸಹಿಸ್ಕೊಂಡ್ರೆ ನಾನು ನನ್ನ ಮಗಳು ಸಹಿಸ್ಕೋಬಾರ್ದೆ. ಅವರವ್ವ ಅವ್ರ ಮಗಳ ತಲೆ ಬಾಚ್ತಾಳೆ, ನಮ್ಮವ್ವ ನನ್ನ ತಲೆ ಬಾಚ್ತಾಳೆ. ಅವರವ್ವ ಅವಳು ತಪ್ಪನ್ನು ಸಾರಿ ಮಾಡ್ಕೊತಾಳೆ, ನಮ್ಮವ್ವ ನನ್ನ ತಪ್ಪನ್ನು ಸಾರಿ ಮಾಡ್ಕೊತಾಳೆ. ಆದರೆ ಅವ್ರ ಮನೇಲಿ ಅವರವ್ವ ತಲೆ ಬಾಚ್ತಿದ್ಲು, ಸೊಸೆಯಾಗಿ ಬಂದ್ಮೇಕೆ ಅವ್ರ ಅತ್ತೆ ತಲೆ ಬಾಚ್ತಾಳೆ. ಹಂಗೆಯಾ ಅವ್ರ ಓನ್ ಮನೇಲಿ ಅವಳು ತಪ್ಪು ಮಾಡ್ದಂಗೆ ಇಲ್ಲೂ ಮಾಡಿದ್ರೆ ಅವ್ರ ಅತ್ತೆ ತಾನೇ ಸಹಿಸ್ಕೋಬೇಕು ಕಣವ. ಸಸಿ, ನೀನು ನನಗೆ ಬುದ್ಧವಾದ ಹೇಳ್ತಿದ್ಯೆ? ಇವ್ವ ಸಂಸು, ನಾನು ನಿನಗೆ ಬುದ್ಧವಾದ ಹೇಳೋಷ್ಟು ದೊಡ್ಡೋಳಲ್ಲ. ಆದರೆ ಈಗ ಏನೋ ಒಂದು ತಪ್ಪಾಗೋಗದೆ, ಹಂಗಂತ ಅದನ್ನೇ ಸಾಧಿಸ್ಕೊಂಡು ಕುತ್ಕೋಬೇಡ. ನಾನು ತಪ್ಪಾಗಿಲ್ಲ ಅಂತ ಹೇಳ್ತಿಲ್ಲ, ತಪ್ಪಾಗದೆ. ಆ ತಪ್ಪನ್ನ ನೀನು ಸಮಸ್ಬೇಕು, ಇಲ್ಲ ಅವಳೇ ತಿದ್ಕೋಬೇಕು. ಈಗ ಅವಳು ತಿದ್ಕೋತಿಲ್ಲ ಅಂದಾಗ ನೀನೇ ಸಮಸ್ಬಿಟ್ರೆ ನೀನು ದೊಡ್ಡೋಳ ಹಾಕಿಲ್ವೇ? ಈಗ ಮನೆ ಕಟ್ಟೋ ವಿಷಯದಲ್ಲಿ ಓಸಿ ಎಡುತ್ತವ್ರೆ. ಈಗ ನೀನು ಇಲ್ಲಿ ಕೂತ್ಕೊಂಡು ಅಪ್ಪಯ್ಯ ನನಗೇನು ಗೊತ್ತಿಲ್ಲ ನಂಗೆ ಇದ್ಬಿಟ್ರೆ ನಾಳೆ ಅವ್ರು ಸಾಲ ಮಾಡ್ಕೊಂಡು ಮನೆ ಮಠ ಹೋದರೆ ಯಾರು ಕ್ಲಾಸು? ನೀನು ಮನ್ಗೋಗಿ ಅಣ್ಣನ ಕೂತು ನಿಧಾನಕ್ಕೆ ಮಾತಾಡಿದ್ರೆ ಅದಕ್ಕೆಗೂ ಸಮಾಧಾನ ಆಯ್ತದೆ. ಈಗಾಗಲೇ ಅವಳಿಗೆ ಬುದ್ಧಿ ಬಂದಿರ್ತದೆ. ಈಗ ಜೋರತ್ತು ಮಾಡಿ ಪತ್ರ ಇಸ್ಕೊಬಿಟ್ರು, ಈಗ ಸಾಲ ತೀರ್ಸೋಕ್ಕಾಗಿಲ್ಲ ಅಂದರೆ ನಾಳೆ ಅಣ್ಣನ ತಲೆ ಮೇಲೆ ಬರ್ತದೆ. ಏನಾರ ಯೋಚನೆ ಮಾಡಿದ್ಯಾವ? ಅಲ್ಲ ಸಸಿ, ನೀನು ಕಂಡಂಗೆ ಅವತ್ತೆಷ್ಟು ಜೋರು ಮಾಡ್ಕೊಂಡು ಪತ್ರ ಇಸ್ಕೊಂಡ್ರು, ಅವ್ರ ಹೆಸರು ಮಾಡಿಸ್ಕೊಂಡ್ರು. ಇವತ್ತು ತಿರ್ಗಾ ಅವ್ರ ಕಷ್ಟಕ್ಕೋಗಿ ನಾನು ಆಗು ಅಂತೀಯೇ? ಹೂ ಕಡಿವಾ, ನೀನೇ ಆಗಬೇಕು. ನಿಂದೆ ಅಲ್ವೇ ಮನೆ, ನಿಂದೆ ಅಲ್ವೇ ಮಗ, ನಿಂದೆ ಅಲ್ವೇ ಸೊಸೆ, ಎಲ್ಲ ನಿನ್ನೋರು ಆದಮೇಲೆ ನೆಲ್ಲ ನಿಂದೆ ಆದ್ಮೇಕೆ ಅದು ಒಳ್ಳೇದು ಕೆಟ್ಟದೆಲ್ಲ ನಿನಗೆ ಅಲ್ವೇ? ತಾಯಿ ಯಾಕವ್ವ ನಾನು ನಿಮ್ಮ ಮನೆಗೆ ಬಂದು ನಿನಗೆ ಭಾರ ಕೊಡ್ತಾಯಿದ್ದೀನಿ, ಇಂಥ ಜವಾಬ್ದಾರಿ ಹೊರಿಸ್ತಿದ್ಯಾ ನನ್ನ ತಲೆ ಮೇಕೆ? ಎಲ್ಲ ಗೊತ್ತಿದ್ದುವೆ? ಇವ್ವ ಆ ಮಾತು ವಾಪಸ್ ತಗೋ. ನಿನ್ನ ಮನೆಗೆ ಇವತ್ತಲ್ಲ ಇನ್ನೊಂದು ತಿಂಗಳು ಬಿಟ್ಟು ಬೇಕಾದ್ರೂ ಬಾ, ಇಲ್ಲೇ ಇರು, ಬೇಡ ಅನ್ನೋಕ್ಕಿಲ್ಲ. ಆದರೆ ನೀನೀಗ ಬಂದಿರೋ ರೀತಿ ಅದು ನೋಡು, ಅದು ಸಣ್ಣಕ್ಕಿಲ್ಲ. ನಾನು ಇನ್ನು ಹೋಗು ಅಂತ ಹೇಳ್ತಾಯಿಲ್ಲ, ಹೋಗಿದ್ದು ಅಲ್ಲಿ ಏನಾಗದೆ ನೋಡ್ಕೊಂಡು ಮಾತುಕತೆ ಆಡ್ಕೊಂಡು ತಿರುಗಿ ವಾಪಸ್ ಬಾ, ಬೇಡ ಅನ್ನೋಕ್ಕಿಲ್ಲ. ಹಂಗಂತ ನೀನು ಅಲ್ಲಿಗೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಂಗೆ ಇರಬೇಡ ಕಡಿವಾ. ಅದು ಇವ್ರು ಅಂತಿರು, ಪ್ರಶಾಂತಂಗೆ ದುಡ್ಡು ಕೊರತೆ ಆಗ್ಬಿಟ್ಟು ಕೊರ್ಗಂಗೆ ಕಾಣ್ತಾನೆ ಅಂತ. ಅಣ್ಣ ನಮ್ಮೋನಲ್ವೇನಪ್ಪ? ತಾಯಿ ಮೊದಲೇ ಕೇಳಿಲ್ವೇ, ಅಣ್ಣ ನಮ್ಮೋನಾದರೂ ಒತ್ತಿಗೆ ನಮ್ಮೋಳೆ. ನಿಮ್ಮ ಅದಕ್ಕೆ ಸುಮ್ಮನೆ ಇರಬೇಕಲ್ಲ ತಾಯಿ. ಅವ್ವ ನೀನೀಗ ಅಣ್ಣನ ಕಷ್ಟಕ್ಕೆ ಈಗಲೂ ಆಗಲಿಲ್ಲ ಅಂದರೆ ಆಮೇಲೆ ಅವನ್ನ ನಿಷ್ಠೂರವಾಗಿ ದೂರ ಮಾಡ್ಕೊಳಂಗಾಯ್ತದೆ. ಈಗ ಹೋಗಿ ನೀನು ತೋಚಿದ ನಾಲ್ಕು ಬುದ್ಧವಾದ ಹೇಳಿ ಅವ್ನ ಕಷ್ಟಕ್ಕೆ ನೀನು ಆಗ್ಯವ. ಈಗ ಮಾಡಿರೋ ತಪ್ಪನ್ನ ಅವ್ನು ಯಾವತ್ತೂ ಮಾಡಿರಲಿಲ್ಲ, ಮುಂದಕ್ಕೂ ಮಾಡದೇ ಇರೋಂಗೆ ನಿನ್ನ ಮಗಗೆ ನೀನು ಬುದ್ಧಿ ಕಲಿಸು. ಯಾಕೆಂದರೆ ಚಿಕ್ಕವನಿದ್ದಾಗ ಅಣ್ಣ ಎಷ್ಟೇ ತಪ್ಪು ಮಾಡಿದ್ರು ತಿದ್ತಾ ಇದ್ದೋಳು. ಈಗ ಹೆಂಡತಿ ಬಂದ್ಮೇಲೆ ತಪ್ಪಾಯ್ತು ಅಂದ್ಬಿಟ್ಟು ಅವ್ನು ಯಾರೋ ಆಗೋಯ್ತಾ ನೀನವ? ಇವ್ವ ತಾಯಿ ಸಸಿ, ನೀನು ನಾನೆತ್ ಮಗಳೇನೆ, ಎಷ್ಟು ಬುದ್ಧಿ ಇದೆ ನಿನಗೆ? ನೀನು ನನಗೆ ಬುದ್ಧವಾದ ಹೇಳ್ತಿದ್ಯಲ್ಲೇ. ನಾನು ಫಸ್ಟೆಲ್ಲ ಎಲ್ಲದಕ್ಕೂ ಪ್ರಶಾಂತನ ಒಳಗೆ ಕೂತಿದ್ದಳು, ಯಾಕೋ ಇತ್ತಿತ್ಲಾಗೆ ಅವನು ಎಂಟ್ರ ಮಾತು ಕೇಳ್ತವನೆ, ಸರಿ ಹೋಯ್ತಿಲ್ಲ ಅಂಥೇಳಿ ನನಗೆ ನಾನೇ ಅವನ ಹತ್ರಕ್ಕೆ ಹೋಗ್ಬಾರ್ದು ಅಂತ ಬೇಲೆ ಇಕ್ಕೊಬಿಟ್ಟೆ. ನನ್ನ ಮಗ ಅನ್ನೋದು ಮರ್ಸ್ಬಿಟ್ಟು ಕೂತ್ಬಿಟ್ಟೆ. ನೀನು ಹೇಳೋದಿಟ. ನಮ್ಮೂರಿಗೆ ಜಾತ್ರೆಗೆ ಅಂತ ಹೋದಾಗ ಅವ್ನು ಇಲ್ಲಿ ಬಿಟ್ಬಿಟ್ಟು ನಾನು ಜಾತ್ರೆನೂ ನೋಡ್ದಂಗೆ ಅರ್ಧಂಬರ್ಧ ಹಬ್ಬ ಮುಗಿಸ್ಕೊಂಡು ಓಡಿ ಬಂದವಳು. ಅಂಥದ್ರಲ್ಲಿ ಇವತ್ತು ಅವನ್ನ ಬಿಟ್ಟು ಇಷ್ಟು ದಿವಸ ಇದ್ದೀನಿ ಅಂದರೆ ಯಾವ ಗರ ಬಡ್ಕೊಳ್ಳೋದು ನನಗೆ ಗೊತ್ತಾಗಲಿಲ್ಲ. ಯವ್ವ ಬೇಜಾರು ಮಾಡ್ಕೋಬೇಡ, ನಾನೇನೇನು ಹೋಗು ಅಂತಿಲ್ಲ. ಹೋಗಿದ್ದೆ 2 ದಿವಸ ಇದ್ಬೇಕಾರೆ ಅಲ್ಲಿ ಕಷ್ಟ ಸುಖ ನೋಡ್ಕೊಂಡು ನೀನು ಇಲ್ಲಿಗೆ ಬಾ. ಒಂದೂರಲ್ಲಿ ಸಂಬಂಧ ಮಾಡಿದ್ದಿ, ಈಗ ಆ ಕೆಟ್ಟ ಹೆಸರು ಯಾಕೆ ಹೇಳು? ಈಗ ತಪ್ಪೆಲ್ಲ ನಂದೇ ಅವ. ಜನ ನನ್ನ ಕಡೆ ಬೆಟ್ ಮಾಡ್ತಾರೆ ಅಂದ್ಕೊಂಡಿದ್ಯೆ? ಇಲ್ಲ, ಇಷ್ಟಿನ ಗಂಟ ಅವ್ರು ತಪ್ಪದೆ, ಈಗ ನೀನು ಮಾಡ್ತಿರೋದು ನೀನು ತಪ್ಪದೆ. ನೀನು ತಪ್ಪು ಮಾಡಿ ಇಷ್ಟು ದಿವಸ ಜನ ನಿನ್ನ ಕಡೆಗೆ ಕೈ ತೋರಿಸಿಲ್ಲ, ಆದರೆ ಈಗ ನೀನು ಮಾಡ್ತಾ ಇರೋ ತಪ್ಪಿಗೆ ಜನ ತೋರಿಸೋಂಗೆ ನೀನು ಮಾಡ್ಕತಿ. ನೋಡವ ನನ್ನ ಮಾತು ಕೇಳು,
ಒಡವೆಯ ಮನೆಗೆ ತೊಗೊಂಡು ಹೋಗು. ಅಣ್ಣನ ಏನು ಮಾಡೋನೆ ಎತ್ತು ಮಾಡೋನೆ ವಿಚಾರಿಸು. ಹಂಗೇನಾರು ಅವ್ನಿಗೆ ಕಷ್ಟ ಸಿಕ್ಕಾಕೊಂಡಿದ್ನ ಆ ಒಡವೆ ಕೊಟ್ಟು ಅವನ್ನ ಕಷ್ಟದಿಂದ ಪಾರು ಮಾಡು. ಆಗ ಅವ್ನು ಮಾಡಿದ ತಪ್ಪೇನು ಅಂತ ಅವ್ನಿಗೆ ಗೊತ್ತಾಯ್ತದೆ. ಈಗಲೂ ಕಾಲ ಮಿಂಚಿಲ್ಲ. ಆದಷ್ಟು ಬೇಗ ಅವನದೇನು ಕೆಲಸ ಅದು ಮುಗಿಸ್ಕೊಂಡು ನಿನಗೆ ಎಲ್ಲದನ್ನು ವಾಪಸ್ ಕೊಡ್ತಾನೆ. ನೀನು ತಾನೇ ಇನ್ಯಾರು ಕೊಡಬೇಕು? ಅವ್ರಿಗೆ ಅಲ್ವೇ? ಇದನ್ನೆಲ್ಲ ನೋಡಿದ ಅದಕ್ಕೆಗೂ ಮನ್ಸತ್ವ ಅದೇ ಬದಲಾಯ್ತಾಳೆ. ಅದು ಅಲ್ಲದೆ ಅದಕ್ಕೆ ಬಂದಾಗಿಂದ ಏನು ಕೆಟ್ಟೋಳಲ್ವೇನವ? ಸರಿ ತಾಯಿ, ನಿನ್ನ ಮಾತು ದಿಟ. ನಾನು ಸಂಧಿಕ್ಕೆ ಮನೆಗೋಯ್ತೀನಿ, ನಿಮ್ಮ ಅಪ್ಪನ ಬರೋಕ್ಕೆ ಹೇಳ್ತೀನಿ. ಏನೋ ನನ್ನ ಬುದ್ಧಿಗೂ ಮಂಗ್ ಪಡ್ಕೊಂಡಿತ್ತು. ನಾನು ಕಣ್ತರಿಸಿದ ತಾಯಿ ನೀನು. ಹೋಗಿದ್ದು ಬರ್ತೀನಿ. ನೀನು ಹೇಳಿದ್ದಿಟ ಇಷ್ಟು ದಿವಸ ಎಂತೆಂಥ ಕಷ್ಟಲ್ಲೋ ಊರಿನವ್ರು ಬಾಯಿ ಸಿಗಾಯ್ಕೊಳ್ಳಿಲ್ಲ. ಈಗ ನಾನು ಎಲ್ಲೋ ಒಂದು ಕಡೆ ಅಡುಬಿಟ್ಟು ಸಿಗಾಯ್ಕೊಬಿಡ್ತಿದ್ದೆ. ಓಹೋ, ಏನು ಅವ್ವ ಮಗಳ ಮಾತುಕತೆ ಏನೇನ್ರೇ? ಅವನ ಕೈಲಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊತಿದ್ಯಾ? ಓಹೋ ಯಜಮಾನ್ರು, ಯಾಕೆ ನಿಮ್ಮ ತಲೆಗೆ ಹಚ್ಚಿಲ್ಲ ಅಂತೇನು? ನನ್ನ ತಲೆಗೆ ಯಾರು ಹಚ್ತಾರೆ ಹೇಳು? ನಿನ್ಗಾರು ನಿಮ್ಮವ್ವ ಅವಳೆ ಹಚ್ತಾಳೆ, ನನ್ನ ತಲೆಗೆ ಯಾರು ಹಚ್ತಾರೆ? ಅದ್ಯಾಕಂಗಂತೀರಿ? ಯಾಕಪ್ಪ, ಬಾರಪ್ಪ ನಾನೇ ಹಚ್ತೀನಿ. ಬೇಡ ಕಣತೆ, ಸುಮ್ಕಂದಿದ್ದು. ಅದ್ಯಾಕೋ ಮಗ ಹೆಂಗಂತಿ? ನೀನು ನನ್ನ ಕರ್ಕೊಂಬರ್ವಾಗ ಏನಂತ ಅಂದಿದ್ದು? ಚಿಕ್ಕವ ಅಂದ ತಾನೇ? ಈ ಚಿಕ್ಕವನ ಕೈಲಿ ಹಚ್ಚಿಸ್ಕೊಳ್ಳೋದು ಬೇಡವೇ? ಸರಿ, ಅತ್ತೆ ಕೈಲಿ ಬೇಡ, ನನ್ನ ಕೈಲಾರು ಹಚ್ಚಿಸ್ಕೊಳ್ಳೋ ಮಗನೇ. ಜಮ ಸುಮ್ಕೆ ಅಂದಿದ್ದು, ನನಗೇನು ಹಚ್ಕೊಳಕ್ಕೆ ಬರಕಿಲ್ವೇ? ನಾನು ಹಚ್ಕೋತೀನಿ. ಅಲ್ಲದೆ ಹೋದ್ರೆ ಪಾಪನ ಅಂಗಡಿ ಹೋಗಿ 50 ರೂಪಾಯಿ ಕೊಟ್ರೆ ಅವನೇ ತಲೆ ತುಂಬ ಎಣ್ಣೆ ಮೆತ್ತಿ ಮಸಾಜ್ ಮಾಡಿ ಕಳಿಸ್ಬಿಡ್ತಾನೆ ಬಿಡು. ರೀ, ನೀವು ಆಚೆ ಅವ್ರ ಹತ್ರ ಎಷ್ಟು ಹಚ್ಚಿಸ್ಕೊಂಡ್ರು ಅವರು ದುಡ್ಡಿಗಾಗಿ ಹಚ್ಚಿರ್ತಾರೆ, ಪ್ರೀತಿಯಿಂದ ಹಚ್ಚಿರಲ್ಲ. ಹಚ್ಚಿಸ್ಕೊಳ್ರಿ ಮನೇಲಿ. ಬಾರಿಪ್ಪ ಕುತ್ಕೋ, ತಲೆ ತುಂಬ ಎಣ್ಣೆ ಒತ್ತಿ ಸಂದಿಕ್ಕೆ ನೀರು ಕಾಯಿಸ್ಕೊಟ್ಟೇನು ಅಚ್ಚುಕಟ್ಟಾಗಿ ಒಯ್ಕೊಂಡು ಮನಿಕೋ, ಸ್ವರ್ಗದಂಗೆ ನಿದ್ದೆ ಬರ್ತದೆ. ಅಜ್ಜಮ್ಮ, ನೀನು ಹೇಳ್ತೀರಾ ನೋಡ್ರೆ ಈಗಲೇ ಕುತ್ಕೊಂಡು ಹಚ್ಚಿಸ್ಕೊಬಿಡ್ಲಾ ಅನ್ಸ್ತದೆ. ಇದೇನಳಿ ಅಂದರೆ ಹಿಂಗಂತೀರಿ? ನೀವೇನು ಯಾವತ್ತು ಮನೇಲಿ ಎಣ್ಣೆ ಹಚ್ಚಿಸ್ಕೊತಿರ್ಲಿಲ್ವೇ? ಅಯ್ಯೋ ಅತ್ತಮ್ಮ, ಅದ್ರ ಕತೆ ಯಾಕೆ ಹೇಳಿರಿ? ನಮ್ಮ ಮನೇಲಿ ನಮ್ಮವ್ವ ನಾನು ಕಂಡುಬಿಡೋದಕ್ಕೇನೆ ಇಲ್ಲ ಅಂದ್ಲು. ಅದು ಬಿಡಿ, ನಮ್ಮ ಅತ್ತಮ್ಮ ಹಚ್ಚೋಳು. ನಮ್ಮೂರ ಅಳುಗೂ ಒಂದೊಂದು ರಪ್ಪ ಅಂತ ಹೊಡೆದು ಆ ತಲೆ ಮೇಲಿರೋ ಸಿಟ್ಟೆಲ್ಲ ಹಾಯ್ಕೊಂಡು ತೊಟ್ಟೋಳು, ಹಂಗೆ ಹಚ್ಚೋಳು. ಬಿಟ್ರೆ ಯುಗಾದಿ ಹಬ್ಬದಲ್ಲಿ ನಮ್ಮ ಮಾವಯ್ಯ ಒಂದು ತಲೆಗೆ ಮೈಗೆ ಎಲ್ಲ ಚೆನ್ನಾಗಿ ಎಣ್ಣೆ ಹತ್ತವನು. ವಯಸ್ಸಿಗೆ ಬತ್ತಾ ಅವ್ರವ್ರ ಪಾಡ್ಗೆ ಅವ್ರವ್ರು ಆಗೋದು. ಯಾರು ಹಚ್ಕೊಳ್ಳೋದಾ? ಅವ್ರವ್ರ ಪಾಡ್ಗೆ ಹಚ್ಕೊಳ್ಳೋದು. ಅಯ್ಯೋ ಯಜಮಾನ್ರೆ, ಈಗೇನು ನಿಮಗೆ ನಾನು ನಮ್ಮ ಕೈಲಿ ಹಚ್ಚಿಸ್ಕೊತಾ ಇದ್ದೀನಿ ಅಂತ ಹೊಟ್ಟೆ ಕುರಿ. ನೀವು ನಿಮ್ಮ ಚಿಗೋನ್ ಕೈಲಿ ಕುಂಡ್ರಿಸ್ಕೊಂಡು ಹಚ್ಚಿಸ್ಕೊಳ್ಳಿ. ಯಾರು ಬೇಡ ಅಂದರು? ಕುತ್ಕೊಳ್ಳ ಮಗನೆ, ತಲೆ ತುಂಬ ಎಣ್ಣೆ ಒತ್ತಾಕ್ಬಿಟ್ಟೇನು? ನೀನೇನ್ರಿ ನಿನ್ನೆ ನಂಗ್ಸೋದು? ನಾನು ನಿನ್ಗೆ ಸ್ನಾನ ಮಾಡಿಸ್ತೀನಿ ಹಂಗಂತ ಯಜಮಾ? ಬಾ, ಈಗಲೇ ಕುತ್ಕೊಬಿಡ್ತೀನಿ. ಅದೆಷ್ಟು ಎಣ್ಣೆ ಒತ್ತಕ್ಕೆ ಒತ್ಬಿಡತ್ತಾಗೆ. ನಾನು ಇವತ್ತು ಎಣ್ಣೆ ಸ್ನಾನ ಮಾಡೇ ಬಿಡೋನು. ಯುಗಾದಿ ಹಬ್ಬದಲ್ಲಿ ಮಾಡ್ತಿದ್ದೆ, ಇವತ್ತೇ ಮಾಡ್ಕೊಬಿಡ್ತೀನಿ. ಏನಿಲ್ಲ ಸತೀಸ, ಏನಿಲ್ಲ ಇವತ್ತೇ ಮಾಡ್ಬಿಡೋದು. ಓಹೋ ಮಾವಯ್ಯ, ಬಾ, ನೀನು ಒಳ್ಳೆ ಟೀಮ್ಗೆ ಬಂದೆ. ಬಾ, ನಿನ್ನ ತಲೆಗೆ ಎಣ್ಣೆ ಹಚ್ಚನ ಅಂದರೆ ಅಯ್ಯೋ ಕೂದಲೇ ಇಲ್ಲ, ಇರೋ 3 ಎಲ್ಲ ಮತ್ತೆ ಬೇಕು. ಬೇಡ ಬಿಡು, ಎಣ್ಣೆ ನಿನಗೆ ಬೇಡ. ಯಾವ ಎಣ್ಣೆ ಇಲ್ಲ, ಯಾರ್ಲ ಇದು? ಓಹೋ ಮಾವಯ್ಯ, ಎಣ್ಣೆ ಅಂದ ತಕ್ಷಣ ಅಲ್ಗೋಬಿಟ್ಟ? ಆ ಎಣ್ಣೆ ಎಲ್ಲ ಕಡೆ ಹೇಳು, ತಲ್ಗಾಕೋ ಎಣ್ಣೆ. ತರ್ಲೆ ನನ್ನ ಮಗನೇ, ನಾನು ತಲ್ಗಾಕದೆ ಹೇಳಿದ್ದು. ಇದ್ಯಾರು ಇವಮ್ಮ? ಇವ್ರು ನಮ್ಮ ನೆಂಟ್ರು. ಬಾ ಹೇಳ್ತೀನಿ ಕತೆಯ. ಏನ್ರೆ ಈಗ ಒಂಥರ ಚೆನ್ನಾಗದ ನೋಡು. ನಾವು ಈ ಮನೆಗೆ ಬಂದಾಗ ನಾವಿಬ್ಬರೇ ಇರ್ಬೇಕಲ್ಲ ಅನ್ಕೊಂಡಿದ್ದು. ಈಗ ತುಂಬ ಜನ ಇರ್ತೀವಿ. ಮಾವ, ಇವ್ರು ಯಾರು ಗೊತ್ತಿಲ್ವೇ? ನಮ್ಮ ಚಿಕ್ಕವ. ಹಾಂ, ಇದ್ಯಾರಲ್ಲ? ನನಗೆ ಗೊತ್ತಿಲ್ಲ ಇರೋ ಚಿಕ್ಕವ. ನಾವು ಪೇಟೆ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಒಂದು ಅಜ್ಜಮ್ಮ ಇತ್ತು ಅನ್ನಲ್ಲ, ಅದೇ ಅಜ್ಜಮ್ಮ ಇದು. ಓ ಅವರೇ? ಯಾವಾಗ ಬಂದರು? ಅದು ಯಾವಾಗಲೂ ಬಂದರು ಬಿಡತೆಗೆ. ಏನು ಫ್ಯಾಕ್ಟ್ರಿ ತಕ್ಕ ಹೋಗೋ ದಾರಿ ಇತ್ತಾಗ ಬಂದ್ಬಿಟ್ಟದೆ. ಓಹೋ, ಅಳಿಯನ್ ಬಿಟ್ಟಿರಕ್ಕೆ ಹಾಕಿಲ್ಲ ಅನ್ನೋ. ಅಯ್ಯೋ ತರ್ಲೆ ನನ್ನ ಮಗನೇ, ನಿನ್ನ ಕೂಟೆ ಏನೋ ಒಂದು ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅಂಥದ್ದೇನು? ಅದೇನು ಅಂತವಾ? ಇಲ್ಲಿ ಬೇಡ, ಆಚ್ಕೋಗೋಣ ಬಾ. ಅಯ್ಯೋ ಹಂಗೇನಪ್ಪ, ಇರು ಒಂದು ನಿಮಿಷ ಎಣ್ಣೆ ಹಚ್ಚಿಸ್ಕೊಬಿಡ್ತೀನಿ. ಆಮೇಲೆ ಆಚೆಗಡೆ ತೋಟ ತಿರ್ಗಾಡ್ಕೊಂಡು ಮಾತಾಡ್ಕೊಂಡು ಬರೋಣ.